ನಮಸ್ಕಾರ ನನ್ನ ಪ್ರೀತಿಯ ಕುಟುಂಬದವರೇ, ನಿಮಗೆಲ್ಲರಿಗೂ ಕೂಡ ಹನುಮಾನ್ ಸಂದೇಶ್ ಚಾನಲ್ಗೆ ಸ್ವಾಗತನ ಕೋರ್ತಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ನಮಸ್ಕಾರ ಅಂತ ಕಾಮೆಂಟ್ ಮಾಡಿ. ಆ ಕಾಮೆಂಟ್ ಹನುಮಾನ್ಜಿಗೆ ತಲುಪಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಷಯ ಏನಂತ ನೋಡೋದಾದರೆ, ಆ ವ್ಯಕ್ತಿಯ ಕನಸಿನಲ್ಲಿ ನೀವು ಪದೇ ಪದೇ ಬರ್ತಿರೋದು ಯಾಕೆ? ಕಾರಣ ಏನು? ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಇರಬಹುದು ಅಥವಾ ಲೋ ಕಾಂಟ್ಯಾಕ್ಟ್ ಇರಬಹುದು. ಮಾತುಕತೆ ತುಂಬ ಕಡಿಮೆಯಾಗಿರಬಹುದು. ಒಬ್ಬರನ್ನೊಬ್ಬರು ದೂರದಿಂದಲೇ ನೋಡಿಕೊಂಡು ಹೋಗುವ ಮನಸ್ಥಿತಿ ಇರಬಹುದು. ಆದರೆ ಸ್ನೇಹಿತರೆ, ಮಾತು ನಿಂತಿದೆ, ನೆನಪು ಕೂಡ ನಿಂತಿದೆ ಅಂತ ಅಲ್ಲ. ಆದರೆ ಕೆಲವೊಮ್ಮೆ ನಾವು ಒಬ್ಬ ವ್ಯಕ್ತಿಯಿಂದ ಎಷ್ಟು ದೂರ ಇದ್ದರೂ ಅವರ ನೆನಪು ನಮ್ಮ ಮನಸ್ಸಿನಲ್ಲಿ ಒಂದು ಮೂಲೆಯಲ್ಲಿ ಇರುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ನೀವು ಆ ವ್ಯಕ್ತಿಯಿಂದ ದೂರದಲ್ಲಿದ್ದರೂ ಅವರ ಮನಸ್ಸಿನಲ್ಲಿ ನಿಮ್ಮ ನೆನಪು ನಿಧಾನವಾಗಿ ಕಾಡುತ್ತಿರಬಹುದು. ಹಗಲಿನಲ್ಲಿ ತಮ್ಮ ಕೆಲಸಗಳಲ್ಲಿ ಅವರು ತುಂಬ ಬ್ಯುಸಿಯಾಗಿರ್ತಾರೆ. ನಿಮ್ಮ ಬಗ್ಗೆ ಯೋಚಿಸದೇ ಇರಲು ಪ್ರಯತ್ನಿಸುತ್ತಿರಬಹುದು. ಆದರೆ ರಾತ್ರಿ ಮನಸ್ಸು ಶಾಂತವಾದಾಗ, ಮೈಂಡ್ ರಿಲ್ಯಾಕ್ಸ್ ಆದಾಗ ಅವರು ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮನ್ನೇ ಮತ್ತೆ ಮತ್ತೆ ಮುಂದೆ ತರಬಹುದು. ಅದಕ್ಕೆ ನೀವು ಅವರ ಕನಸಿನಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿರುವಂತೆ ಈ ರೀಡಿಂಗ್ ಎನರ್ಜಿ ಹೇಳುತ್ತಿದೆ. ಇದು ಕೇವಲ ನಿಮ್ಮ ಮುಖ ಕನಸಿನಲ್ಲಿ ಕಾಣಿಸುವುದಷ್ಟೇ ಅಲ್ಲ, ನಿಮ್ಮ ಜೊತೆ ಹೇಳಲಾಗದ ಉಳಿದ ಮಾತುಗಳು, ಹೊರಗೆ ತೋರಿಸಲಾಗದ ಉಳಿದ ಭಾವನೆಗಳು, ಮುಗಿಯದೆ ಉಳಿದ ಒಂದು ಕನೆಕ್ಷನ್ಸ್, ಇವೆಲ್ಲವನ್ನು ನೀವು ಅವರ ಸಬ್ಕಾನ್ಷಿಯಸ್ನಲ್ಲಿ ಮತ್ತೆ ಟಚ್ ಮಾಡುತ್ತಿರುವ ಹಾಗೆ ಕಾಣಿಸುತ್ತಿದೆ. ಅವರು ಹೊರಗಡೆ ಏನೂ ಹೇಳದೇ ಇರಬಹುದು, ನನಗೆ ಏನೂ ಫೀಲಿಂಗ್ ಇಲ್ಲ ಅಂತ ತಮ್ಮನ್ನೇ ಕನ್ವಿನ್ಸ್ ಮಾಡಿಕೊಳ್ಳಬಹುದು. ಆದರೆ ಮನಸ್ಸಿನಲ್ಲಿ ಯಾವಾಗಲೂ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕಾಗಿಯೇ ದೂರದಲ್ಲಿದ್ದರೂ ನೀವು ಅವರ ಕನಸಿನಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಿದ್ದೀರಾ. ನಿಮ್ಮ ನೆನಪು ಅವರಿಗೆ ನಿಜವಾಗಿಯೂ ಕಾಡುತ್ತಿದೆಯಾ? ನಿಮ್ಮ ಬಗ್ಗೆ ಅವರು ಯಾರಿಗೂ ಹೇಳಲಾಗದ ಭಾವನೆಯನ್ನು ಒಳಗಡೆ ಇಟ್ಟುಕೊಂಡಿದ್ದಾರೆ. ಅವರು ಎಚ್ಚರವಾಗಿದ್ದಾಗ ಹೇಳಲಾಗದ ಮಾತುಗಳು ರಾತ್ರಿ ಕನಸಿನ ಮೂಲಕ ಅವರ ಸಬ್ಕಾನ್ಷಿಯಸ್ನಲ್ಲಿ ಹೊರಬರುತ್ತಿದೆಯಾ? ಮತ್ತು ಮುಖ್ಯವಾಗಿ, ನೀವು ಅವರ ಜೀವನದಿಂದ ದೂರವಾಗಿದ್ದರೂ ಅವರ ಮನಸ್ಸಿನಿಂದ ನಿಜವಾಗಿಯೂ ದೂರವಾಗಿದ್ದೀರಾ ಅಂತ ಇವತ್ತಿನ ರೈಸ್ ರೀಡಿಂಗ್ ಹಾಗೂ ಹನುಮಾನ್ ಕಾರ್ಡ್ ರೀಡಿಂಗ್ನ ಮೂಲಕ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ರೈಸ್ ರೀಡಿಂಗ್ನ ಮೂಲಕ ನಾವು ನಿಮ್ಮ ಮನಸ್ಸು, ಆ ವ್ಯಕ್ತಿಯ ನೀವು ಕನಸಿನಲ್ಲಿ ಪದೇ ಪದೇ ಯಾವ ರೀತಿಯಲ್ಲಿ ಕಾಡುತ್ತಿದ್ದೀರಾ ಅಂತ ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ರೀತಿಯ ಆಕಾರ ಬಂದಿದೆ. ಈ ರೈಸ್ ರೀಡಿಂಗ್ ಈಗ ಏನನ್ನ ತಿಳಿಸತ್ತೆ ಅಂತ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ ಸ್ನೇಹಿತರೆ, ಈ ಅಕ್ಕಿಯ ಆಕಾರವನ್ನು ನೋಡಿದಾಗ ನನಗೆ ಒಬ್ಬ ವ್ಯಕ್ತಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಅಂದರೆ ನೀವು ಆ ವ್ಯಕ್ತಿಯ ಕನಸಿನಲ್ಲಿ ಪದೇ ಪದೇ ಹೋಗುತ್ತಿರಬಹುದು ಅನ್ನುವ ಸೂಚನೆ ನನಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ಈ ತಲೆಯ ಭಾಗದ ಸುತ್ತ ವಲಯದಲ್ಲಿ ಅವರ ಮನಸ್ಸಿನಲ್ಲಿ ನಿಮ್ಮ ಚಿಂತನೆಗಳು ಮತ್ತೆ ಮತ್ತೆ ಅವರಿಗೆ ತಿರುಗಿ ನೆನಪನ್ನು ಮಾಡುತ್ತಾ ಇದೆ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ಇನ್ನು ಎಡಬದಿಯಲ್ಲಿ ಹರಡಿರುವ ಹಕ್ಕಿಗಳು, ಅವು ನಿಮ್ಮ ನೆನಪುಗಳು, ಹಳೆಯ ಸಮಯಗಳು, ಒಂದೇ ರೀತಿಯ ಮಾತುಗಳು ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೆಲುಕು ಹಾಕುವಂತೆ ಮಾಡ್ತಾ ಇದೆ ಸ್ನೇಹಿತರೆ. ಇನ್ನು ಕಾಲಿನ ಭಾಗವನ್ನು ನಾವು ನೋಡಿದಾಗ ಅವರು ಮುಂದೆ ಹೋಗಬೇಕಂತ ಅನಿಸಿದರೂ ನಿಮ್ಮ ನೆನಪು ಅವರನ್ನು ಹಿಡಿದು ನಿಲ್ಲಿಸುತ್ತಿದೆ. ಕನಸಿನ ರೂಪದಲ್ಲಿ ಮತ್ತೆ ಮತ್ತೆ ಅವರಿಗೆ ನಿಮ್ಮ ನೆನಪನ್ನು ಮಾಡಿಸ್ತಾ ಇದೆ ಸ್ನೇಹಿತರೆ. ಇನ್ನು ಬಲಭಾಗದಲ್ಲಿ ನಾವು ನೋಡುವುದಾದರೆ
ಅವರು ತಮ್ಮನ್ನು ತಾವು ದೂರ ಇಡಲು ಪ್ರಯತ್ನಿಸುತ್ತಿದ್ದರು. ಒಳಗಡೆ ನಿಮ್ಮ ಮೇಲೆ ಒಂದು ರೀತಿಯ ಭಾವನೆ ಇದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಮಧ್ಯಭಾಗದಲ್ಲಿ ಅಕ್ಕಿ ದಟ್ಟವಾಗಿರುವುದನ್ನು ನೋಡುವುದಾದರೆ ನಿಮ್ಮ ಬಗ್ಗೆ ಹೇಳಲಾಗದ ಭಾವನೆ ಇದೆ, ಹೊರಗೆ ತೋರಿಸಲಾಗದ ಪ್ರೀತಿ ಇದೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿರೋದು ಗೊತ್ತಾಗ್ತಾ ಇದೆ. ಆದರೆ ಅವರು ನಿಮಗೆ ಹೇಳದೆ ಉಳಿದ ನೂರಾರು ಮಾತುಗಳಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಇನ್ನು ಕಾಲಿನ ಕೆಳಭಾಗದಲ್ಲಿ ಒಂದು ಸಣ್ಣ ರೀತಿಯ ಗುಂಪು ಥರ ಇದೆ ಸ್ನೇಹಿತರೆ. ಇದು ಕನಸಿನಿಂದ ಎದ್ದ ನಂತರವೂ ನಿಮ್ಮ ನೆನಪು ಅವರ ಮನಸ್ಸಿನಲ್ಲಿ ಸ್ವಲ್ಪ ಹೊತ್ತು ಉಳಿಯುತ್ತಿದೆ ಅನ್ನುವಂತಹ ಸೂಚನೆಯನ್ನು ಇಲ್ಲಿ ತಿಳಿಸ್ತಾ ಇದೆ ಸ್ನೇಹಿತರೆ. ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತಿದೆ. ಯಾಕಂದರೆ ನಮ್ಮ ಇವತ್ತಿನ ಟಾಪಿಕ್ ಕೂಡ ಒಂದು ವ್ಯಕ್ತಿಯ ಬಗ್ಗೆನೇ. ನಿಮ್ಮಿಂದ ದೂರವಾಗಿರುವ, ನಿಮ್ಮ ಜೊತೆ ಲೋ ಕಾಂಟ್ಯಾಕ್ಟಲ್ಲಿ ಇರುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಇನ್ನೂ ಯಾವ ಸ್ಥಾನದಲ್ಲಿ ಇದ್ದೀರಾ ಅನ್ನೋ ವಿಷಯದ ಬಗ್ಗೆ. ಮಧ್ಯಭಾಗದಲ್ಲಿ ರೈಸ್ ದಡ್ಡವಾಗಿ ಸೇರಿಕೊಂಡಿದೆ. ಅದನ್ನು ಈ ರೀಡಿಂಗ್ನಲ್ಲಿ ನೋಡಿದಾಗ ಹೊರಗೆ ಹೇಳಲಾಗದಂತಹ ಭಾವನೆಗಳನ್ನು ಅವರು ಒಂದು ಕಡೆ ಹಿಡಿದಿಟ್ಟುಕೊಂಡಿದ್ದಾರೆ ಅನ್ನುವಂತಹ ಸಿಂಬಾಲಿಕ್ ನಮಗೆ ಗೊತ್ತಾಗ್ತಾ ಇದೆ. ಅಂದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಎಲ್ಲವನ್ನು ಹೊರಗೆ ತೋರಿಸುತ್ತಾರೆ ಅಂತ ಅಲ್ಲ. ಮಾತು ಕಡಿಮೆ ಇರಬಹುದು, ಕಾಂಟ್ಯಾಕ್ಟ್ ಇಲ್ಲದೆ ಇರಬಹುದು, ನಿಮ್ಮ ಜೀವನದಿಂದ ದೂರವಾಗಿ ಇರುವಂತೆ ಕಾಣಬಹುದು. ಆದರೆ ಒಳಗಡೆ ಮಾತ್ರ ನಿಮ್ಮ ಬಗ್ಗೆ ಒಂದು ರೀತಿಯ ಥಾಟ್ ಮತ್ತೆ ಆಕ್ಟಿವೇಟ್ ಆಗುತ್ತಿರುವ ಎನರ್ಜಿ ಇಲ್ಲಿ ನನಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ವಿಶೇಷವಾಗಿ ಈ ಶೇಪ್ನಲ್ಲಿ ವ್ಯಕ್ತಿಯ ಆಕಾರ ಇಲ್ಲಿ ನಿಂತಿರುವಂತೆ ನಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಅವರು ಮುಂದೆ ಹೋಗಲು ಪ್ರಯತ್ನಿಸುತ್ತಿದ್ದರು. ಒಂದು ಹಂತದಲ್ಲಿ ತಮ್ಮ ಮನಸ್ಸು ಮತ್ತೆ ಹಿಂದಿನ ನೆನಪಿನ ಕಡೆಗೆ ಅವರನ್ನು ನಿಲ್ಲುವಂತೆ ಮಾಡ್ತಾ ಇದೆ. ಅಂದರೆ ನಿಮ್ಮ ಜೀವನ ಮುಂದೆ ಸಾಗುತ್ತಿದೆ, ಆದರೆ ನಿಮ್ಮ ಮೆಮೊರಿ ಸಂಪೂರ್ಣವಾಗಿ ಹಿಂದೆ ಉಳಿದಿಲ್ಲ ಅಂತ. ಈ ಶೇಪ್ನ ಮೇಲ್ಭಾಗದಲ್ಲಿ ಸುತ್ತಲೂ ಇರುವ ರೈಸನ್ನು ನಾವು ನೋಡಿದಾಗ ಒಂದು ರೀತಿಯ ಸ್ಟ್ರಾಂಗ್ ಮೆಸೇಜ್ ಕಾಣ್ತಾ ಇದೆ. ಮತ್ತೆ ಅದೇ ಥಾಟ್ಸ್ ಅವರಿಗೆ ಮರಳಿ ಬರುತ್ತಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಒಬ್ಬ ವ್ಯಕ್ತಿ ಹಗಲಿನಲ್ಲಿ ಬ್ಯುಸಿ ಆಗಿರಬಹುದು, ನಿಮ್ಮ ಬಗ್ಗೆ ಯೋಚಿಸಬಾರದು ಅಂತ ಡಿಸೈಡ್ ಮಾಡಿರಬಹುದು. ಆದರೆ ರಾತ್ರಿ ಎಲ್ಲವೂ ಕ್ವಿಟ್ ಆದಾಗ ಮೈಂಡ್ನಲ್ಲಿ ಉಳಿದಿರುವ ಮೆಮೊರೀಸ್ ಮತ್ತೆ ಮೆಲುಕು ಹಾಕಲು ಕನಸಿನ ಮೂಲಕ ಬರುತ್ತೆ ಸ್ನೇಹಿತರೆ. ಮಾತು ನಿಂತಿರಬಹುದು, ಆದರೆ ಮೆಮೊರೀಸ್ ನಿಂತಿಲ್ಲ. ನೋ ಕಾಂಟ್ಯಾಕ್ಟ್ ಇದ್ದರೂ ಒಬ್ಬ ವ್ಯಕ್ತಿಯ ಜೊತೆ ಸಂಬಂಧಿಸಿದ ಮೆಮೊರೀಸ್, ಎಮೋಷನಲ್ ಅಥವಾ ಅನ್ಫಿನಿಶ್ಡ್ ಥಾಟ್ಸ್ ಸಬ್ಕಾನ್ಷಿಯಸ್ನಲ್ಲಿ ಉಳಿದಿರಬಹುದು ಸ್ನೇಹಿತರೆ. ಆದ್ದರಿಂದಲೇ ಅವರ ಕನಸಿನಲ್ಲಿ ನೀವು ಮತ್ತೆ ಕಾಣಿಸಿಕೊಳ್ಳುತ್ತಿರುವಂತೆ ಈ ಶೇಪ್ನ ಸಿಂಬಾಲಿಕ್ ನಮಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಇನ್ನು ಮಧ್ಯಭಾಗದ ದಟ್ಟವಾಗಿರುವಂತಹ ರೈಸ್ ಸ್ಟ್ರಾಂಗ್ ಪಾಯಿಂಟ್ ಆಗಿದೆ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ರೈಸ್ ಚೆದುರಿ ಹೋಗಿಲ್ಲ, ಒಂದು ಕಡೆ ತುಂಬ ಕ್ಲೋಸ್ ಆಗಿ ಸೇರಿಕೊಂಡಿದೆ. ಇದನ್ನು ಅವರ ಮನಸ್ಸಿನಲ್ಲಿ ಒಂದು ಹಿಡಿದುಕೊಂಡಿರುವಂತಹ ವಿಷಯ ಅಂತ ನನಗೆ ಗೊತ್ತಾಗ್ತಾ ಇದೆ. ಅದು ರಿಗ್ರೆಟ್ ಅಲ್ಲ, ಅದು ಲವ್ ಆಗಿರಬಹುದು. ಅವರು ಮಿಸ್ಸಿಂಗ್ ಫೀಲಿಂಗ್ ಬರ್ತಿರಬಹುದು ನಿಮ್ಮ ಬಗ್ಗೆ, ಅಥವಾ ನಿಮ್ಮಿಬ್ಬರ ನಡುವೆ ಹೇಳದೆ ಉಳಿದ ಮಾತು ಕೂಡ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಆದರೆ ಅವರು ನಿಮ್ಮನ್ನು ಖಂಡಿತ ಲವ್ ಮಾಡುತ್ತಿದ್ದಾರೆ ಅಂತ ನೇರವಾಗಿ ಹೇಳುವುದಕ್ಕಿಂತ ನಿಮ್ಮ ಜೊತೆ ಸಂಬಂಧಿಸಿದ ಒಂದು ಎಮೋಷನಲ್ ಮ್ಯಾಟರ್ ಇನ್ನೂ ಅವರ ಮನಸ್ಸಿನಲ್ಲಿ ಕಂಪ್ಲೀಟ್ಲಿ ಸೆಟಲ್ ಆಗಿಲ್ಲ ಅನ್ನೋ ರೀಡಿಂಗ್ ಹೆಚ್ಚು ಮ್ಯಾಚ್ ಆಗ್ತಾ ಇದೆ ಸ್ನೇಹಿತರೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ನಾವು ಮಿಸ್ ಮಾಡಿಕೊಂಡಿದ್ದೇವೆ, ಆದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋಕ್ಕೆ ಮನಸ್ಸು ಸಿದ್ಧವಾಗಿರೋದಿಲ್ಲ. ನನಗೆ ಏನೂ ಇಲ್ಲ, ಅವ್ರು ಕಟ್ಕೊಂಡು ನಮಗೇನು, ನಮಗೂ ಅವರಿಗೂ ಸಂಬಂಧ ಇಲ್ಲ ಅಂತಹ ಅವರು ಬಿಹೇವ್ ಮಾಡ್ತಾ ಇದ್ದರು. ನಿಮ್ಮ ನೆನಪು ಅವರನ್ನು ಮತ್ತೆ ಕಾಡಿಸ್ತಾ ಇದೆ ಸ್ನೇಹಿತರೆ. ಸಬ್ಕಾನ್ಷಿಯಸ್ ಮಾತ್ರ ಬೇರೆ ರೀತಿಯಲ್ಲಿ ರಿಯಾಕ್ಟ್ ಮಾಡಬಹುದು. ಅದೇ ಕಾರಣಕ್ಕೆ ಕನಸುಗಳಲ್ಲಿ ಹಳೆಯ ವ್ಯಕ್ತಿಗಳು ಕಾಣಿಸಿಕೊಳ್ಳಬಹುದು. ಇನ್ನು ಈ ವ್ಯಕ್ತಿಯ ಸುತ್ತಲೂ ಚೆದುರಿರುವ ರೈಸನ್ನು ನಾವು ಗಮನಿಸಿದಾಗ ಒಂದು ಕಡೆ ನೀಟಾಗಿ ಇಲ್ಲ, ಕೆಲವು ರೈಸ್ಗಳು ಹತ್ತಿರದಲ್ಲಿವೆ, ಕೆಲವು ರೈಸ್ಗಳು ತುಂಬ ದೂರ ಚೆದುರಿ ಹೋಗಿವೆ ಸ್ನೇಹಿತರೆ. ಅದನ್ನು ನಾನು ಮಿಕ್ಸ್ಡ್ ಥಾಟ್ಸ್ಗೆ ಕನೆಕ್ಟ್ ಮಾಡ್ತೀನಿ. ಅಂದರೆ ಒಂದು ಕಡೆ ನಿಮ್ಮ ನೆನಪು, ಮತ್ತೊಂದು ಕಡೆ ತಮ್ಮ ಪ್ರೆಸೆಂಟ್ ಲೈಫು, ಒಂದು ಕಡೆ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ, ಮತ್ತೊಂದು ಕಡೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅನ್ನುವ ಡಿಸಿಷನ್, ಒಂದು ಕಡೆ ಮಾತನಾಡಬಹುದಾ ಅನ್ನುವ ಥಾಟ್ಸ್, ಮತ್ತೊಂದು ಕಡೆ ಹಳೆಯ ಫೀಲಿಂಗ್ಸ್ ಓಪನ್ ಆದರೆ ಅನ್ನುವ
ಭಯ. ಹೀಗಾಗಿ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಸ್ಟ್ರೈಟ್ ಫೀಲಿಂಗ್ಸ್ ಇಲ್ಲ. ಆದರೆ ಎಷ್ಟೇ ಡಿಸ್ಟ್ರಿಕ್ಟ್ ಮಾಡಿಕೊಂಡರೂ ಯಾವುದಾದರೂ ಟ್ರಿಗರ್ ಬಂದಾಗ ಮತ್ತೆ ನಿಮ್ಮ ಮೆಮೊರೀಸ್ ಮೆಲುಕು ಹಾಕಬಹುದು. ಈ ಶೇಪ್ ರೈಸ್ ರೀಡಿಂಗ್ನಲ್ಲಿ ನನಗೆ ಕ್ವಿಕ್ ಮೂಮೆಂಟ್ಸ್ ಮುಖ್ಯವಾಗಿ ಕಾಣಿಸ್ತಾ ಇದೆ. ಅವರು ಒಬ್ಬರೇ ಇದ್ದಾಗ, ರಾತ್ರಿ ಮಲಗಿದಾಗ, ಯಾವುದಾದರೂ ಹಳೆಯ ಸಾಂಗ್ ಕೇಳಿದಾಗ, ನಿಮ್ಮಿಬ್ಬರ ಜೊತೆ ಸಂಬಂಧಿಸಿದ ಪ್ಲೇಸ್ ಅಥವಾ ಸಿಚುವೇಶನ್ ನೋಡಿದಾಗ, ಅಥವಾ ಯಾವುದಾದರೂ ಒಂದು ನಿಮ್ಮ ಬಗ್ಗೆ ಮೆನ್ಷನ್ ಮಾಡಿದಾಗ, ಆಗ ಅವರ ಮೈಂಡ್ ಮತ್ತೆ ನಿಮ್ಮ ಕಡೆಗೆ ಹೋಗಬಹುದು. ಅದಕ್ಕಾಗಿಯೇ ಕನಸು ಕೂಡ ಒಂದು ಕನೆಕ್ಷನ್ಸ್ ಆಗಿರಬಹುದು. ಹಗಲಿನಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ರಾತ್ರಿ ಸಬ್ಕಾನ್ಷಿಯಸ್ಸಲ್ಲಿ ಡ್ರೀಮ್ ಆಗಿ ಬರಬಹುದು. ಮೇಲ್ಭಾಗದ ವ್ಯಕ್ತಿಯ ತಲೆ ಹಾಗೂ ಮುಖದ ಸುತ್ತಲೂ ರೈಸ್ ಒಂದು ರೀತಿಯಾಗಿ ಸುತ್ತುವರೆದಂತೆ ಕಾಣುತ್ತಾ ಇದೆ ಸ್ನೇಹಿತರೆ. ಅದು ಅವರು ನಿಮ್ಮ ಬಗ್ಗೆ ಏನಾದರೂ ಹೇಳಬೇಕು ಅನಿಸಿಕೊಂಡರೂ ಅದನ್ನು ಹೇಗೆ ಹೇಳಬೇಕು ಅನ್ನೋದು ಅವರಿಗೆ ಗೊತ್ತಾಗದೇ ಇರಬಹುದು. ನಾನು ಇಷ್ಟು ದಿನದ ನಂತರ ಹೇಗೆ ಮಾತು ಶುರು ಮಾಡಲಿ? ಅವರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ? ಅವರಿಗೆ ನನ್ನ ಬಗ್ಗೆ ಏನು ಫೀಲಿಂಗ್ ಇದೆಯಾ? ನಾನು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ? ಇಂತಹ ಪ್ರಶ್ನೆಗಳು ಅವರನ್ನು ತಡೆಯಬಹುದು. ಅದಕ್ಕಾಗಿಯೇ ಕನಸಿನಲ್ಲಿ ನೀವು ಕಾಣಿಸಿಕೊಳ್ಳುವುದು ಸುಲಭ, ಆದರೆ ರಿಯಲ್ ಲೈಫ್ನಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡುವುದು ಕಷ್ಟ ಅನ್ನುವ ಸಿಂಬಾಲಿಕ್ ಕೂಡ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಟೋಟಲಾಗಿ ಈ ಶೇಪ್ ಏನು ಮೆಸೇಜ್ ಹೇಳ್ತಿದೆ ಅಂದರೆ, ವ್ಯಕ್ತಿಯ ಆಕಾರದಲ್ಲಿರುವ ಸುತ್ತಲೂ ಫಾರ್ಮೇಷನ್ ಎರಡು ಒಟ್ಟಿಗೆ ಇರುವುದರಿಂದ ನಿಮಗೆ ಒಂದು ಲೈನ್ ತುಂಬ ಸ್ಟ್ರಾಂಗ್ ಆಗಿ ಮ್ಯಾಚ್ ಆಗ್ತಿದೆ. ದೂರ ನಿಮ್ಮಿಬ್ಬರ ನಡುವೆ ಇರಬಹುದು, ಆದರೆ ಅವರ ಮನಸ್ಸಿನೊಳಗೆ ನಿಮ್ಮ ನೆನಪಿಗೆ ಇನ್ನೂ ಒಂದು ಜಾಗ ಇದೆ. ಅವರು ನಿಮ್ಮನ್ನು ಪ್ರತಿದಿನ ನೆನಪಿಸಿಕೊಳ್ಳುತ್ತಾರೆ ಅಂತ ಖಚಿತವಾಗಿ ಹೇಳೋಕ್ಕಾಗಲ್ಲ, ಆದರೆ ನಿಮ್ಮ ಜೊತೆಗಿನ ಒಂದು ಮೆಮೊರೀಸ್ ಅಥವಾ ಎಮೋಷನಲ್ ಅಥವಾ ಸಬ್ಕಾನ್ಷಿಯಸ್ನಲ್ಲಿ ಉಳಿದಿದ್ದರೆ ಅದು ಕನಸಿನ ರೂಪದಲ್ಲಿ ಮತ್ತೆ ಮತ್ತೆ ಅವರಿಗೆ ಕಾಡುತ್ತಿರಬಹುದು. ಈ ರೀಡಿಂಗ್ನಲ್ಲಿ ಸಿಂಬಾಲಿಕ್ ಪ್ರಕಾರ ಅವರು ಆ ವ್ಯಕ್ತಿಯ ಫೀಲಿಂಗನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಹಂತದಲ್ಲಿದ್ದಾರೆ ಅನ್ನುವ ಎನರ್ಜಿ ನನಗೆ ತೋರಿಸ್ತಾ ಇದೆ ಸ್ನೇಹಿತರೆ. ಅವರು ನೋ ಕಾಂಟ್ಯಾಕ್ಟ್ ಇದ್ದರೂ ಕನೆಕ್ಷನ್ಸ್ ಮೆಮೊರಿ ಸಂಪೂರ್ಣವಾಗಿ ಡಿಸಪಿಯರ್ ಆಗಿಲ್ಲ. ನಿಮ್ಮ ಬಗ್ಗೆ ಒಂದು ಅನ್ರಿಸೀವ್ಡ್ ಥಾಟ್ಸ್ ಇರಬಹುದು. ಅವರು ಹೊರಗಡೆ ಏನು ತೋರಿಸದೇ ಇದ್ದರೂ ಒಳಗಡೆ ಕೆಲವು ಫೀಲಿಂಗ್ಸ್ ಪ್ರೊಸೆಸ್ ಮಾಡುತ್ತಿರಬಹುದು ಮತ್ತು ಅದಕ್ಕಾಗಿಯೇ ನೀವು ಅವರ ಕನಸಿನಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿರುವಂತೆ ಈ ರೀಡಿಂಗ್ನ ಸಿಂಬಾಲಿಕ್ ಹೇಳ್ತಾ ಇದೆ. ಅಂದರೆ ಮಾತು ಕಡಿಮೆ ಇರಬಹುದು, ದೂರ ಹೆಚ್ಚಾಗಿದೆ, ಆದರೆ ಕೆಲವು ನೆನಪುಗಳು ದೂರ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಹೇಳ್ತಾ ಇದೆ. ಒಟ್ಟಿನಲ್ಲಿ ಈ ಶೇಪ್ ನೋಡಿದರೆ ನೀವು ಅವರಿಗೆ ಕನಸಿನಲ್ಲಿ ಬರುತ್ತಿರುವ ಹಾಗೆ ಕಾಣಿಸುವುದು ಸರಿಯೇ, ಆದರೆ ನಿಮ್ಮನ್ನು ಅವರು ಬಿಟ್ಲು ಕೊಡಲಿಕ್ಕೆ ಸಿದ್ಧವಾಗಿಲ್ಲ ಸ್ನೇಹಿತರೆ. ಅವರು ಕನಸಿನಲ್ಲಾದರೂ ನಿಮ್ಮ ಜೊತೆ ಇರಬೇಕೆನ್ನುವಂತಹ ಭಾವನೆಯನ್ನು ಹೊಂದಿದ್ದಾರೆ ಅಂತ ನಾವು ಈ ರೀಡಿಂಗ್ನ ಮೂಲಕ, ಈ ಶೇಪ್ನ ಮೂಲಕ ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಒಟ್ಟಿನಲ್ಲಿ ನೀವು ಅವರೊಂದಿಗೆ ಕಾಂಟ್ಯಾಕ್ಟ್ ಇಲ್ಲದಿದ್ದರೂ ಅಥವಾ ಲೋ ಕಾಂಟ್ಯಾಕ್ಟ್ ಇದ್ದರೂ ಅವರ ಕನಸಿನಲ್ಲಿ ನೀವು ಅವರ ಭಾವನೆಯನ್ನು ಹೋಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಬನ್ನಿ ಈಗ ಹನುಮಾನ್ ಕಾರ್ಡ್ ರೀಡಿಂಗ್ನ ಮೂಲಕ ಏನನ್ನ ಹೇಳ್ತಿದ್ದಾರೆ ಹನುಮಾನ್ಜಿ ಅಂತ ನೋಡೋಣ. ಶ್ರೀರಾಮ ಹಾಗೂ ಹನುಮಾನ್ಜಿ ಅವರ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ, ಆ ವ್ಯಕ್ತಿಯ ಕನಸಿನಲ್ಲಿ ನೀವು ಪದೇ ಪದೇ ಬರ್ತಿರೋದು ಯಾಕೆ, ಕಾರಣ ಏನು ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ನಾನು ಇಲ್ಲಿ 5 ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ತೀನಿ ಸ್ನೇಹಿತರೆ. ನೀವು ಆ 5 ಕಾರ್ಡಲ್ಲಿ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಹನುಮಾನ್ಜಿ ಅವರು ಏನನ್ನು ತಿಳಿಸ್ಕೊಡ್ತಿದ್ದಾರೆ ಅಂತ ಈಗ ನಾವು ನೋಡೋಣ. ಇಲ್ಲಿ 5 ಕಾರ್ಡ್ಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ ಈಗ ಮೊದಲನೇ ಕಾರ್ಡ್ ಏನನ್ನ ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ಪ್ರಾಣ. ಈ ಕಾರ್ಡ್ ಮೊದಲಿಗೆ ಬಂದಿರುವುದರಿಂದ ಇಲ್ಲಿ ಲೈಫ್ ಫೋರ್ಸ್, ಇಗ್ನೋರ್, ಪ್ರೆಸೆನ್ಸ್ ಅನ್ನೋ ಎನರ್ಜಿ ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇದೆ. ನೀವು ಅವರ ಜೀವನದಲ್ಲಿ ಫಿಸಿಕಲಿ ದೂರವಾಗಿದ್ದರು, ನಿಮ್ಮ ನೆನಪು ಸಂಪೂರ್ಣವಾಗಿ ಅವರ ಮನಸ್ಸಿನಿಂದ ಹೋಗಿಲ್ಲ ಅನ್ನುವ ಸಿಂಬಾಲಿಕ್ ರೀಡಿಂಗ್ ಮಾಡಬಹುದು.
ಅದರಲ್ಲೂ ಕನಸು ಅನ್ನೋದು ಕಾನ್ಸಿಯಸ್ ಮೈಂಡ್ಗಿಂತ ಸಬ್ಕಾನ್ಸಿಯಸ್ ಮೈಂಡ್ಗೆ ಹೆಚ್ಚು ಸಂಬಂಧಪಟ್ಟದ್ದು. ನಾವು ದಿನದಲ್ಲಿ ಇಗ್ನೋರ್ ಮಾಡುವ ಕೆಲಸಗಳು, ಮೆಮೊರೀಸ್, ಫೀಲಿಂಗ್ಸ್, ಮಾತುಗಳು ರಾತ್ರಿ ಸಬ್ಕಾನ್ಸಿಯಸ್ಸಲ್ಲಿ ಮತ್ತೆ ಫೋರ್ಸ್ ಆಗಬಹುದು. ಈ ವ್ಯಕ್ತಿಯ ವಿಷಯದಲ್ಲೂ ಅದೇ ರೀತಿಯ ಎನರ್ಜಿ ಇರಬಹುದು. ಅವರು ಹಗಲಿನಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡದೇ ಇರಬಹುದು, ಕೆಲಸದಲ್ಲಿ ಬ್ಯುಸಿ ಇರಬಹುದು, ಬೇರೆ ವಿಷಯದಲ್ಲಿ ತಮ್ಮ ಅಟೆನ್ಷನ್ ಇಟ್ಟುಕೊಂಡಿರಬಹುದು. ಆದರೆ ರಾತ್ರಿ ಮೈಂಡ್ ರಿಲ್ಯಾಕ್ಸ್ ಆದಾಗ ಒಳಗೆ ಉಳಿದಿರುವ ಮೆಮೊರೀಸ್ ಮತ್ತೆ ಮೇಲಕ್ಕೆ ಬರಬಹುದು. ಆಗ ಕನಸಿನಲ್ಲಿ ನೀವು ಕಾಣಿಸಿಕೊಳ್ಳುವ ಸಾಧ್ಯತೆಯ ಸಿಂಬಾಲಿಕ್ ಮೆಸೇಜ್ ಈ ಕಾರ್ಡ್ ಕೊಡುತ್ತಿದೆ. ಒಂದು ಮುಖ್ಯ ಪಾಯಿಂಟ್ ಏನೆಂದರೆ, ಕನಸಿನಲ್ಲಿ ನೀವು ಕಾಣಿಸಿಕೊಂಡಿದ್ದೀರಿ ಅಂದರೆ ಅವರು ಕಾನ್ಸ್ಟಂಟ್ಲಿ ನಿಮ್ಮ ನೆನಪಿಸಿಕೊಳ್ಳುತ್ತಿದ್ದಾರೆ ಅಂತ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ಸಂಬಂಧಿಸಿದ ಒಂದು ಎಮೋಷನಲ್ ಮೆಮೊರೀಸ್ ಇನ್ನೂ ಆ್ಯಕ್ಟಿವ್ ಆಗಿರಬಹುದು. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಒಂದು ಸಮಯ ಸ್ಟ್ರಾಂಗ್ ಆಗಿದ್ದರೆ ಸಬ್ಕಾನ್ಸಿಯಸ್ ಅದನ್ನು ಸಂಪೂರ್ಣವಾಗಿ ಇರೇಸ್ ಮಾಡದೇ ಇರಬಹುದು. ಹಾಗಾಗಿ ಪ್ರಾಣ ಇಲ್ಲಿ ಒಂದು ಹೇಳೋ ಮೆಸೇಜ್ ಏನೆಂದರೆ, ದೂರವಿದ್ದರೂ ನಿಮ್ಮ ಪ್ರೆಸೆನ್ಸ್ ಅವರ ಇಗ್ನೋರ್ ವರ್ಲ್ಡ್ನಲ್ಲಿ ಇನ್ನೂ ಒಂದು ಗುರುತು ಬಿಟ್ಟಿದೆ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ದ ಮ್ಯೂಜಿಷಿಯನ್. ಈ ಕಾರ್ಡ್ ಬಂದಾಗ ನನಗೆ ಮೆಮೊರಿ ಟ್ರಿಗರ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮ್ಯೂಸಿಕ್ ಹೇಗೆ ಒಂದು ಹಳೆಯ ನೆನಪನ್ನು ಕ್ಷಣದಲ್ಲೇ ತಂದು ಬಿಡುತ್ತದೋ ಅದೇ ರೀತಿ ಈ ವ್ಯಕ್ತಿಯ ಸಬ್ಕಾನ್ಸಿಯಸ್ಸಲ್ಲಿ ಯಾವುದಾದರೂ ಒಂದು ಮಾತು, ಸ್ಥಳ, ಹಾಡು, ದಿನ ಅಥವಾ ಘಟನೆ, ನಿಮ್ಮ ಜೊತೆಗಿನ ಒಂದು ಪರ್ಟಿಕ್ಯುಲರ್ ಮೆಮೊರ್ ನಿಮ್ಮನ್ನು ಮತ್ತೆ ನೆನಪಿಗೆ ತರಬಹುದು. ಅವರು ನಿಮ್ಮನ್ನು ಕಾನ್ಷಿಯಸ್ಲಿ ನೆನಪಿಸಿಕೊಳ್ಳಲು ಪ್ರಯತ್ನಿಸದೇ ಇದ್ದರೂ ಯಾವುದೋ ಒಂದು ಸ್ಮಾಲ್ ಟ್ರಿಗರ್ ನಿಮ್ಮ ಮೆಮೊರಿಯನ್ನು ಆ್ಯಕ್ಟಿವ್ ಆಗಿ ಮಾಡಬಹುದು. ಉದಾಹರಣೆಗೆ, ನೀವಿಬ್ಬರು ಕೇಳುತ್ತಿದ್ದ ಹಾಡು, ಒಟ್ಟಿಗೆ ಓಡಾಡಿದ ಸ್ಥಳ, ನೀವು ಹೇಳಿದ ಒಂದು ಡೈಲಾಗ್, ನಿಮ್ಮ ಹ್ಯಾಬಿಟ್ ಅಥವಾ ನಿಮ್ಮನ್ನು ನೆನಪಿಸುವ ಒಂದು ಸಾಮಾನ್ಯ ಸಿಚುವೇಶನ್. ಈ ಮೆಮೊರೀಸ್ ಡೇ ಟೈಮಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಬಂದರೂ ಸಬ್ಕಾನ್ಷಿಯಸ್ ಅದನ್ನು ರಿಟೈನ್ ಮಾಡಬಹುದು. ನಂತರ ರಾತ್ರಿ ಡ್ರೀಮ್ನಲ್ಲಿ ಅದು ಬೇರೆ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಇಲ್ಲಿ ನನಗೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಕಾಣಿಸುತ್ತಿದೆ. ಅವರು ನಿಮ್ಮ ನೆನಪಿಸಿಕೊಂಡಾಗ ಕೇವಲ ನಿಮ್ಮ ಮುಖ ಮಾತ್ರ ನೆನಪಾಗುವುದಿಲ್ಲ, ನಿಮ್ಮ ಜೊತೆಗೆ ಇದ್ದಾಗ ಅವರಿಗೆ ಹೇಗೆ ಅನಿಸುತ್ತಿತ್ತು ಅನ್ನೋ ಫೀಲಿಂಗ್ ಕೂಡ ನೆನಪಾಗಬಹುದು. ಅದಕ್ಕಾಗಿಯೇ ಡ್ರೀಮ್ನಲ್ಲಿ ನೀವು ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಿರುವ ಸಿಂಬಾಲಿಕ್ ರೀಡಿಂಗ್ ನಾವು ಮಾಡಬಹುದು. ಅಂದರೆ ಇದು ಕೇವಲ ನಿಮ್ಮ ಮುಖ ನೆನಪಿಗೆ ಅನ್ನೋದಲ್ಲ, ನಿಮ್ಮ ಜೊತೆ ಸಂಬಂಧಿಸಿದ ಒಂದು ಫೀಲಿಂಗ್ ಇನ್ನೂ ಅವರ ಮನಸ್ಸಿನಲ್ಲಿ ಉಳಿದಿದೆ ಅನ್ನೋದನ್ನು ನಮಗೆ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ಓಪನ್ ಚೆಸ್ಟ್. ಈ ಕಾರ್ಡ್ ರೀಡಿಂಗ್ನಲ್ಲಿ ತುಂಬ ಇಂಪಾರ್ಟೆಂಟ್. ಓಪನ್ ಚೆಸ್ಟಲ್ಲಿ ಹೃದಯದ ಒಳಗಿನ ವಿಷಯ ಹೊರಗೆ ಬರದೆ ಉಳಿದಿರುವುದು ಅನ್ನೋ ಆ್ಯಂಗಲ್ನಲ್ಲಿ ನೋಡಬಹುದು. ನಿಮ್ಮಿಬ್ಬರ ನಡುವೆ ಹಿಂದೆ ಏನಾದರೂ ಹೇಳದೆ ಉಳಿದಿದ್ದರೆ ಈ ಕಾರ್ಡ್ ಅದಕ್ಕೆ ಕನೆಕ್ಟ್ ಆಗುತ್ತದೆ. ಅವರು ನಿಮಗೆ ಹೇಳಬೇಕೆಂದುಕೊಂಡಿದ್ದ ಮಾತು ಹೇಳದೆ ಉಳಿದಿರಬಹುದು ಅಥವಾ ತಮ್ಮ ಫೀಲಿಂಗ್ನನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡದೇ ಇರಬಹುದು. ಅಥವಾ ಒಂದು ಸಿಚುವೇಶನ್ನಲ್ಲಿ ಅವರು ನಿಮಗೆ ಹರ್ಟ್ ಮಾಡಿರಬಹುದು, ಆದರೆ ನಂತರ ಅದನ್ನು ಪ್ರಾಪರ್ಲಿ ರೀಸಾಲ್ವ್ ಮಾಡದೆ ಮುಂದೆ ಹೋಗಿರಬಹುದು. ಇಂತಹ ಅನ್ರಿಸಾಲ್ವ್ಡ್ ಎಮೋಷನಲ್ ಸಬ್ಕಾನ್ಷಿಯಸ್ನಲ್ಲಿ ಉಳಿಯಬಹುದು. ಹಾಗೆ ಕನಸಿನಲ್ಲಿ ನೀವು ಕಾಣಿಸಿಕೊಳ್ಳುವಾಗ ಆ ಡ್ರೀಮ್ ಕೇವಲ ರ್ಯಾಂಡಮ್ ಇಮೇಜ್ ಆಗಿರದೆ ಮನಸ್ಸಿನಲ್ಲಿ ಕಂಪ್ಲೀಟ್ ಆಗದೆ ಉಳಿದಿರುವ ಎಮೋಷನಲ್ ಚಾಪ್ಟರ್ನ ರಿಫ್ಲೆಕ್ಸಿಂಗ್ ಆಗಿರಬಹುದು. ಅವರ ಕನಸಿನಲ್ಲಿ ನಿಮ್ಮ ಜೊತೆ ಮಾತನಾಡುತ್ತಿದ್ದರೆ, ನಿಮ್ಮ ಜೊತೆ ಮತ್ತೆ ಹಳೆಯ ರೀತಿಯಲ್ಲಿ ಇದ್ದರೆ ಅಥವಾ ಯಾವುದಾದರೂ ಅನ್ಫಿನಿಶ್ಡ್ ಸಿಚುವೇಶನ್ ಕಾಣಿಸುತ್ತಿದ್ದರೆ ಅದು ಅವರೊಳಗಿನ ಅನ್ರಿಸಾಲ್ವ್ಡ್ ಎಮೋಷನಲ್ ಸಿಂಬಾಲಿಕ್ ಕನೆಕ್ಷನ್ಸ್ ಆಗಿರಬಹುದು. ಅವರು ಹೊರಗಡೆ ಎಷ್ಟೇ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡಿದರೂ ಒಳಗಡೆ ಮಾತ್ರ ನಾನು ಇನ್ನೂ ಆ ವಿಷಯದಲ್ಲಿ ಕಂಪ್ಲೀಟ್ಲಿ ಬಿಡಲಾಗುತ್ತಿಲ್ಲ ಅನ್ನುವ ಪ್ರಶ್ನೆ ಇರಬಹುದು. ಈ ಕಾರ್ಡ್ನಲ್ಲಿ ಲವ್ ಮಾತ್ರ ಅಂತ ಹೇಳಬಾರದು. ಅದು ಲವ್, ರಿಗ್ರೆಟ್, ಅಟ್ಯಾಚ್ಮೆಂಟ್, ಗಿಲ್ಟ್, ಲಾಂಗಿಂಗ್ ಅಥವಾ ಹೇಳದೆ ಉಳಿದ ಮಾತು, ಇವುಗಳಲ್ಲಿ ಯಾವುದಾದರೂ ಆಗಿರಬಹುದು. ಮನಸ್ಸಿನಲ್ಲಿ ಮುಚ್ಚಿಟ್ಟಿರುವುದು ಇನ್ನೂ ಸಂಪೂರ್ಣವಾಗಿ ಕ್ಲೋಸ್ ಆಗಿಲ್ಲ ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಕಾರ್ಡ್ ನೋಡೋಣ ಬನ್ನಿ.
ದ ಬರ್ನಿಂಗ್ ಟೈಲ್. ಈ ಕಾರ್ಡ್ ಬಂದಾಗ ಎನರ್ಜಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಇಲ್ಲಿ ಪೀಸ್ಗಿಂತ ರೆಸ್ಟ್ಲೆಸ್ನೆಸ್ ಇದೆ. ಅವರು ನಿಮ್ಮನ್ನು ಡ್ರೀಮ್ನಲ್ಲಿ ನೋಡಿದ ಮೇಲೆ ಬೆಳಗ್ಗೆ ಎದ್ದಾಗ ಒಂದು ಸ್ಟ್ರಾಂಗ್ ಫೀಲಿಂಗ್ ಬರಬಹುದು. ನಾನು ಇವರನ್ನು ಏಕೆ ಕನಸಿನಲ್ಲಿ ನೋಡಿದೆ, ನಾನು ಇವರ ಬಗ್ಗೆ ಇಷ್ಟು ದಿನ ಯೋಚಿಸಲಿರಲಿಲ್ಲ ಅಲ್ವಾ, ಮತ್ತು ಯಾಕೆ ಇವರ ನೆನಪು ನನಗೆ ಕಾಡುತ್ತಿದೆ ಅಂತ ತಮ್ಮನ್ನೇ ತಾವು ಪ್ರಶ್ನಿಸಿಕೊಳ್ಳುತ್ತಿರಬಹುದು. ಡ್ರೀಮ್ ಮುಗಿದರೂ ಅದರ ಎಮೋಷನಲ್ ಎಫೆಕ್ಟ್ ಸ್ವಲ್ಪ ಸಮಯ ಅವರ ಜೊತೆ ಉಳಿದಿರಬಹುದು. ಕೆಲವೊಮ್ಮೆ ಒಂದು ಡ್ರೀಮ್ ನಮ್ಮ ಮೂಡನ್ನೇ ಬದಲಾಯಿಸುತ್ತದೆ. ಅದೇ ರೀತಿ ನಿಮ್ಮ ಪ್ರೆಸೆಂಟ್ ಅವರ ಡ್ರೀಮ್ನಲ್ಲಿ ಬಂದರೆ ಬೆಳಗ್ಗೆ ನಿಮ್ಮ ಬಗ್ಗೆ ಮತ್ತೆ ಯೋಚನೆ ಶುರುವಾಗಬಹುದು. ಇಂದಿನ ಘಟನೆಗಳು ನೆನಪಾಗಬಹುದು. ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಬೇಕು ಅನಿಸಬಹುದು. ನಿಮ್ಮ ಬಗ್ಗೆ ಯಾವುದಾದ್ರೂ ಕಾಮನ್ ಪರ್ಸನ್ನಿಂದ ತಿಳಿದುಕೊಳ್ಳಬೇಕು ಅನಿಸಬಹುದು. ಆದರೆ ತಕ್ಷಣ ಆ್ಯಕ್ಷನ್ ತೆಗೆದುಕೊಳ್ಳುತ್ತಾರೆ ಅಂತ ಇಲ್ಲ. ಯಾಕೆಂದರೆ ಬರ್ನಿಂಗ್ ಟೈಮ್ನಲ್ಲಿ ಡಿಸೈರ್ ಮತ್ತು ಇನ್ನೋರ್ ಡಿಸ್ಟ್ರಿಬ್ಯೂಷನ್ ಎರಡೂ ಇರುತ್ತವೆ. ಅಂದರೆ ನಿಮ್ಮ ನೆನಪು ಬಂದಿದೆ, ಆದರೆ ಅದನ್ನು ಏನು ಮಾಡಬೇಕು ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಅನ್ನೋದು ತೋರಿಸ್ತಾ ಇದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ದ ರಿನ್ಯೂನಿಯನ್. ಈ ಕಾರ್ಡ್ ದ ರಿನ್ಯೂನಿಯನ್ ಆಗಿರುವುದರಿಂದ ರೀಡಿಂಗ್ನಲ್ಲಿ ಎಂಡಿಂಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ಇದು ಖಂಡಿತ ಅವರು ಮರಳಿ ಬರುತ್ತಾರೆ ಅಂತ ಗ್ಯಾರಂಟಿ ಹೇಳೋದಲ್ಲ. ಅಂದರೆ ಸಿಂಬಾಲಿಕ್ ಆಗಿ ನೋಡಿದಾಗ ಮತ್ತೆ ಕನೆಕ್ಷನ್ಸ್, ಮತ್ತೆ ಮಾತು, ಮತ್ತೆ ಒಂದು ಮೀಟಿಂಗ್ ಅಥವಾ ಹಳೆಯ ಬಾಂಡ್ನ ಬಗ್ಗೆ ಯೋಚನೆ ಅನ್ನೋ ಎನರ್ಜಿ ಮಾಡುತ್ತದೆ. ಅಂದರೆ ನಿಮ್ಮ ಕನಸು ಅವರ ಸಬ್ಕಾನ್ಷಿಯಸ್ಸಲ್ಲಿ ಒಂದು ಅನ್ರಿಸೀವ್ಡ್ ಕನೆಕ್ಷನ್ಸನ್ನು ಆ್ಯಕ್ಟಿವ್ ಮಾಡುತ್ತಿದ್ದರೆ ಒಂದು ಹಂತದಲ್ಲಿ ನಾವು ಮತ್ತೆ ಮಾತನಾಡಬಹುದಾ, ಅವರ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಮಾಡಬಹುದಾ ಅಥವಾ ಸರಿಯೇ ಅಂತ ಯೋಚನೆ ಮಾಡ್ತಿದ್ದಾರೆ. ದ ರಿನ್ಯೂನಿಯನ್ ಅಂದರೆ ಯಾವಾಗಲೂ ರಿಲೇಷನ್ಶಿಪ್ಗೆ ಮರಳುವುದು ಅಂತಲ್ಲ. ಕೆಲವೊಮ್ಮೆ ಒಂದು ಮಾತು ಹೇಳಿ ಕ್ಲೋಸರ್ ಮಾಡುವುದು ಕೂಡ ರಿನ್ಯೂನಿಯನ್ ಆಗಬಹುದು. ಕೆಲವೊಮ್ಮೆ ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡಿಕೊಳ್ಳುವುದು. ಹಾಗಾಗಿ ಈ ಕಾರ್ಡ್ನಲ್ಲಿ ಮೆಸೇಜ್ ಕನೆಕ್ಷನ್ಸ್ ಮತ್ತು ಆ್ಯಕ್ಟಿವ್ ಆಗೋ ಪಾಸಿಬಿಲಿಟಿ ಅಂತ ನೋಡಬಹುದು. ಒಟ್ಟಿನಲ್ಲಿ ನಾವು ಈ 5 ಕಾರ್ಡ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಸ್ನೇಹಿತರೆ, ಪ್ರಾಣ, ನಿಮ್ಮ ಪ್ರೆಸೆನ್ಸ್ ಮತ್ತು ಇಗ್ನೋರ್ ಮೈಂಡನ್ನು ಇನ್ನೂ ಉಳಿದಿದೆ ಅವರಲ್ಲಿ. ಇನ್ನು ದ ಮ್ಯೂಜಿಷಿಯನ್, ಹಳೆಯ ಮೆಮೊರಿ ಅಥವಾ ಯಾವುದೋ ಟ್ರಿಗರ್ ನಿಮ್ಮನ್ನು ಮತ್ತೆ ನೆನಪಿಗೆ ತರುತ್ತಿದೆ ಅವರಿಗೆ. ಓಪನ್ ಚೆಸ್ಟ್, ಹೇಳದೆ ಉಳಿದ ಫೀಲಿಂಗ್ ಅಥವಾ ಅನ್ರಿಸಾಲ್ವ್ಡ್ ಎಮೋಷನಲ್ ಇದೆ. ದ ಬರ್ನಿಂಗ್ ಟೈಲ್, ಆ ಮೆಮೊರಿ ಅವರನ್ನು ಒಳಗಿನಿಂದ ರೆಸ್ಟ್ಲೆಸ್ ಮಾಡಬಹುದು. ದ ರಿನ್ಯೂನಿಯನ್ ಅಂದರೆ ಅನ್ರಿಸಾಲ್ವ್ಡ್ ಕನೆಕ್ಷನ್ಸ್ ಮತ್ತು ಕಾಂಟ್ಯಾಕ್ಟ್ ಅಥವಾ ಕ್ಲೋಸರ್ ಕಡೆಗೆ ಮೂವ್ ಆಗೋ ಎನರ್ಜಿ ಅಂತ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ನೀವು ಅವರ ಕನಸಿನಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತದೆ ಅದು ಕೇವಲ ನಿಮ್ಮ ಮುಖ ಮೆಮೊರಿ ಆಗಿರದೆ ನಿಮ್ಮಿಬ್ಬರ ನಡುವಿನ ಮುಗಿಯದೇ ಉಳಿದಿರುವ ಯಾವುದೋ ಫೀಲಿಂಗ್, ಮೆಮೊರಿ ಅಥವಾ ಎಮೋಷನಲ್ ಚಾಪ್ಟರ್ ಅಥವಾ ಸಂಬಂಧದ ಪ್ರತಿಬಿಂಬವಾಗಿರುತ್ತದೆ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ. ಈ ರೀಡಿಂಗ್ ನಿಮಗೆ ಇಷ್ಟವಾಗಿದ್ದರೆ ನಮಸ್ಕಾರ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಸಿಂಬಲ್ನ ಹಾಕಿ. ಆ ನಮಸ್ಕಾರ ಹನುಮಾನ್ಜಿಗೆ ತಲುಪಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ರೀಡಿಂಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.